ಕೇಂದ್ರ ಸರ್ಕಾರದಿಂದ ದೇಶದಾದ್ಯಂತ ಇರುವ ದೇಶದ ಎಲ್ಲ ನಿರುದ್ಯೋಗಿ ಯುವಕ ಯುವತಿಯರಿಗೆ ಮತ್ತು ರಾಜ್ಯದಾದ್ಯಂತ ಇರುವ ರಾಜ್ಯದ ಎಲ್ಲ ರೈತರಿಗೆ ಸ್ವಯಂ ಉದ್ಯೋಗ ಕೈಗೊಳ್ಳಲು ಅಂದರೆ ಕುರಿ, ಕೋಳಿ, ಹಂದಿ ಮತ್ತು ಆಕಳು ಅಂದರೆ ಹಸು ಸಾಕಿಕೊಳ್ಳಲು 50ರಷ್ಟು ಸಬ್ಸಿಡಿ ಸಹಾಯಧನ ಪಡೆದುಕೊಳ್ಳಲು ರೈತರಿಂದ ಹೊಸ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಕೇಂದ್ರ ಸರ್ಕಾರದಿಂದ ನಿಮಗೆ ಯಾವುದೇ ಗ್ಯಾರಂಟಿ ಇಲ್ಲದೆ 15ರಿಂದ 30 ಲಕ್ಷ ರೂಪಾಯಿ ಹಣ ನೀಡಲು ಅರ್ಜಿಯನ್ನ ಆಹ್ವಾನಿಸಲಾಗಿದೆ. ರೈತರು ಕುರಿ ಸಾಕಾಣಿಕೆ ಅಥವಾ ಕೋಳಿ ಸಾಕಾಣಿಕೆ ಅಥವಾ ಹಂದಿ ಸಾಕಾಣಿಕೆ ಅಥವಾ ಹಸು ಅಥವಾ ಆಕಳು ಅಥವಾ ಎಮ್ಮೆ ಸಾಕಾಣಿಕೆ ಮಾಡಿ ಹೈನುಗಾರಿಕೆಯನ್ನ ಸಹ ಮಾಡಿಕೊಳ್ಳಲು ಕೇಂದ್ರ ಸರ್ಕಾರದಿಂದ ಹೊಸ ಅರ್ಜಿ ಆಹ್ವಾನಿಸಲಾಗಿದ್ದು, ಇದಕ್ಕೆ ಯಾರದ್ದು ಕೂಡ ಗ್ಯಾರಂಟಿಯರ್ಗಳ ಸಹಿ ಅಗತ್ಯವಿಲ್ಲ. ಅರ್ಜಿ ಸಲ್ಲಿಸುವ ವ್ಯಕ್ತಿ ಭಾರತೀಯ ನಾಗರಿಕನಾಗಿದ್ದು ಆಧಾರ್ ಕಾರ್ಡ್ ಇರೋದು ಕಡ್ಡಾಯ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ವಿವಿಧ ಯೋಜನೆಗಳ ಮೂಲಕ ರೈತರನ್ನ ಮತ್ತು ನಿರುದ್ಯೋಗಿ ಯುವಕ ಯುವತಿಯರನ್ನ ಆರ್ಥಿಕವಾಗಿ ಸದೃಢರನ್ನಾಗಿಸಲು ಮೇಲಿಂದ ಮೇಲೆ ಅವರಿಗೆ ಅನುಕೂಲವಾಗಲು ಅವರು ಸರಳ ರೀತಿಯಲ್ಲಿ ಕೈಗೊಳ್ಳಬಹುದಾದಂತಹ ಅನೇಕ ಯೋಜನೆಗಳನ್ನ ಅನುಷ್ಠಾನಗೊಳಿಸಲಾಗ್ತಾ ಇದೆ. ಅದರಲ್ಲಿ ಒಂದು ಆಗಿರುವಂತಹ ಪಶುಸಂಗೋಪನೆ, ಹೈನುಗಾರಿಕೆ ಸೇರಿದಂತೆ ವಿವಿಧ ಉಪಕ್ರಮಗಳನ್ನ ಸಹ ಈ ಯೋಜನೆ ಅಡಿಯಲ್ಲಿ ರೈತರು ಮಾಡಿಕೊಳ್ಳಬಹುದಾಗಿದೆ. 50% ಸಬ್ಸಿಡಿ ಅಂದ್ರೆ ಕೇಂದ್ರ ಸರ್ಕಾರದಿಂದ ನಿಮಗೆ 30 ಲಕ್ಷ ರೂಪಾಯಿಗಳನ್ನ ಸಾಲವನ್ನಾಗಿ ನೀಡಿ ಅದಕ್ಕೆ 15 ಲಕ್ಷ ರೂಪಾಯಿಗಳನ್ನ ಉಚಿತವಾಗಿ ನೀಡಲಾಗುತ್ತೆ. ಬನ್ನಿ, ಇಷ್ಟಕ್ಕೂ ಈ ಯೋಜನೆ ಸಂಪೂರ್ಣ ಲಾಭವನ್ನ ಹೇಗೆ ಪಡೆದುಕೊಳ್ಳಬೇಕು, ಅರ್ಜಿಯನ್ನ ಎಲ್ಲಿ ಸಲ್ಲಿಸಬೇಕು, ಅಗತ್ಯವಾದ ದಾಖಲೆಗಳು ಏನು, ಎಷ್ಟು ದಿನದಲ್ಲಿ ನಮ್ಮ ಖಾತೆಗೆ ಹಣ ಜಮಾ ಆಗುತ್ತೆ, ಈ ಹಣ ಪಡೆದುಕೊಳ್ಳಲು ಏನೆಲ್ಲ ಮಾಡಬೇಕು ಎನ್ನುವ ಕರೆಕ್ಟ್ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ತಿಳಿದುಕೊಳ್ಳಲು ಈ ವಿಡಿಯೋವನ್ನ ತಪ್ಪದೆ ಕೊನೆವರೆಗೂ ನೋಡಿ. ಕೇಂದ್ರ ಸರ್ಕಾರವು ರೈತರಿಗೆ ಮತ್ತೊಂದು ಸಿಹಿ ಸುದ್ದಿ ನೀಡಿದ್ದು, ಕೇಂದ್ರ ಸರ್ಕಾರವು ಜಾನುವಾರು ಸಾಕಣೆದಾರರ ಜೀವನೋಪಾಯವನ್ನ ಸುಧಾರಿಸಲು ಮತ್ತು ಅವರ ಜೀವನ ಮಟ್ಟವನ್ನ ಹೆಚ್ಚಿಸಲು ಹಲವಾರು ಯೋಜನೆಗಳನ್ನ ತಂದಿದೆ. ಸಣ್ಣ ಮತ್ತು ಮಧ್ಯಮ ಉದ್ದಿಮೆದಾರರನ್ನ ಪ್ರೋತ್ಸಾಹಿಸಲು ಉದ್ಯಮಿ ಮಿತ್ರ ಯೋಜನೆಯನ್ನ ಜಾರಿಗೊಳಿಸಲಾಗ್ತಾ ಇದ್ದು, ಕುರಿ, ಕೋಳಿ, ಹಂದಿ ಸಾಕಣೆಗೆ ಸಹಾಯಧನ ನೀಡಲಾಗ್ತಾ ಇದೆ. ಈ ಯೋಜನೆಯು ಹಿತ್ತಲಿನಲ್ಲಿ ಕುರಿ, ಕೋಳಿ, ಮೇಕೆ, ಹಂದಿ ಸಾಕಣೆ, ಮೇವು ಮತ್ತು ಮೇವಿನ ಬೆಳೆ ದಾಸ್ತಾನುಗಳನ್ನು ಸುಧಾರಿಸುವ ಗುರಿಯನ್ನ ಹೊಂದಿದೆ. ಇದರಲ್ಲಿ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಹಾಗೂ ಇತರೆ ಸ್ಥಳೀಯ ಬ್ಯಾಂಕುಗಳ ಸಹಯೋಗದಲ್ಲಿ ಮೇಕೆದಾಟು ಯೋಜನೆಗಳನ್ನು ಅನುಷ್ಠಾನಗೊಳಿಸಲಾಗ್ತಾ ಇದೆ. ಮೇಕೆಗಳು 100ರಿಂದ 500 ಮೇಕೆಗಳನ್ನ ಸಾಕುವ ರೈತನಿಗೆ 50% ಸಹಾಯಧನ ದೊರೆಯುತ್ತೆ. 100 ಮೇಕೆಗಳನ್ನ ಸಾಕಲು ರು. 20 ಲಕ್ಷ ನೀಡುವ ಈ ಯೋಜನೆ ಅಡಿ ರೈತರಿಗೆ ತಲಾ 5 ಲಕ್ಷದಂತೆ 2 ಬಾರಿ ಸಬ್ಸಿಡಿ ನೀಡಲಾಗುತ್ತೆ. 200 ಮೇಕೆ ಸಾಕಾಣಿಕೆಗೆ 40 ಲಕ್ಷ ರು, 300 ಮೇಕೆ ಸಾಕಣೆಗೆ 60 ಲಕ್ಷ ರು, 400 ಮೇಕೆ ಸಾಕಣೆಗೆ 80 ಲಕ್ಷ ರು, 500 ಮೇಕೆ ಸಾಕಣೆಗೆ 1 ಕೋಟಿ ರು. ಇವೆಲ್ಲಕ್ಕೂ 50% ರಿಯಾಯಿತಿ ಇರುತ್ತೆ. ಕೋಳಿ ಸಾಕಾಣಿಕೆಗೆ 50% ಬಂಡವಾಳ ಸಹಾಯಧನ. 1,000 ದೇಶಿ ಕೋಳಿಗಳ ಫಾರಂ ಸ್ಥಾಪಿಸಿ ಮೊಟ್ಟೆ ಉತ್ಪಾದಿಸಿ 4 ವಾರದ ಮರಿಗಳನ್ನು ಉತ್ಪಾದಿಸಿ ಮೊಟ್ಟೆ ಕೇಂದ್ರದ ಮೂಲಕ ಮಾರಾಟ ಮಾಡಲು ಗರಿಷ್ಠ 25 ಲಕ್ಷ ರು. ಹಂದಿ ಸಾಕಾಣಿಕೆ 50 ಅಥವಾ 100 ಹಸುಗಳ ಹಂದಿ ಸಾಕಾಣಿಕೆ ಘಟಕಗಳ ಸ್ಥಾಪನೆಗೆ ಒಟ್ಟು ಯೋಜನಾ ವೆಚ್ಚದ 50% ಸಹಾಯಧನ ಗರಿಷ್ಠ 15 ಲಕ್ಷದಿಂದ 30 ಲಕ್ಷ ರು. ಅಂದ್ರೆ 100 ಹೆಣ್ಣು ಹಂದಿಗಳು ಮತ್ತು 25 ಗಂಡು ಹಂದಿಗಳೊಂದಿಗೆ ಘಟಕಗಳನ್ನು ಸ್ಥಾಪಿಸಲು ಒಟ್ಟು ಯೋಜನಾ ವೆಚ್ಚ ಮತ್ತು ಗರಿಷ್ಠ 30 ಲಕ್ಷ ರೂಪಾಯಿಗಳ ಬಂಡವಾಳದ ಮೇಲೆ 50% ಸಬ್ಸಿಡಿ. 1 ವರ್ಷದಲ್ಲಿ 2,000ದಿಂದ 2,400 ಮೆಟ್ರಿಕ್ ಟನ್ ಹುಲ್ಲು, ಮೇವು ಮತ್ತು ಮೇವಿನ ಬೆಳೆಗಳ ಸಂಗ್ರಹಣೆ ಮತ್ತು ಸಂರಕ್ಷಣೆಗಾಗಿ ಒಟ್ಟು ಯೋಜನಾ ವೆಚ್ಚದ 50% ಸಹಾಯಧನ ಮತ್ತು 1 ದಿನದಲ್ಲಿ 30 ಮೆಟ್ರಿಕ್ ಟನ್ ಸಂಯುಕ್ತ ಮೇವು ತಯಾರಿಕೆ ಮತ್ತು ಲಾಜಿಸ್ಟಿಕ್ಸ್ ಖರೀದಿ ಸಂಗ್ರಹಣೆ, ಮೇವು ಮೂಟೆ ಗರಿಷ್ಠ 50 ಲಕ್ಷ ರು. ಗುತ್ತಿಗೆ ಪಡೆದ ಭೂಮಿ
ವ್ಯಕ್ತಿಗಳು, ಸ್ವಸಹಾಯ ಗುಂಪುಗಳು, ರೈತ ಸಂಘಟನೆಗಳು, ಕೃಷಿ ಸಹಾಯಕರ ಸಂಘಟನೆಗಳು, ಜಂಟಿ ಹೊಣೆಗಾರಿಕೆ ಸಂಘಗಳ ಉದ್ಯಮಿಗಳು, ಭೂಮಿ ಹೊಂದಿರುವವರು ಅಥವಾ ಗುತ್ತಿಗೆ ಪಡೆದಿರುವವರು ಯೋಜನೆಯಡಿ ಅರ್ಹರಾಗಿರ್ತಾರೆ. ಅರ್ಹ ಕಂಪನಿಗಳು ಯೋಜನೆಗಾಗಿ ಬ್ಯಾಂಕ್ ಸಾಲದ ಅನುಮೋದನೆ ಅಥವಾ ಬ್ಯಾಂಕ್ ಗ್ಯಾರಂಟಿ ಪಡೆಯಬೇಕು. ಯೋಜನೆಯ ಮೌಲ್ಯ ಮಾಪನಕ್ಕೂ ಅನುಮೋದನೆ ನೀಡಬೇಕು. http://nim.udyamimitra.in/ ವೆಬ್ಸೈಟ್ಗೆ ಅರ್ಜಿಗಳನ್ನು ಸಲ್ಲಿಸಬಹುದು.